ಈಗಾಗಲೇ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ನಮ್ಮಲ್ಲೇ ಪ್ರಾರಂಭ ಆಗಿ ಈ ಸಲ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಏನೆಲ್ಲ ನಡೀತದೆ ಅನ್ನೋದನ್ನು ಹೇಳಿದ್ದಾರೆ. ಇವತ್ತು ಈ ಒಂದು ಸಭೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ದಿವಸ ಸಭೆ ಮಾಡಿ ಸಿದ್ಧತೆಗಳನ್ನ ಎಲ್ಲ ಪರಿಶೀಲಿಸಿ ಅವರಿಗೆ ಮಂದಟ್ಟು ಮಾಡಿಕೊಡುವಂಥ ಒಂದು ಮೀಟಿಂಗ್ ಇವತ್ತು ದಿವಸ ನಾವಿಲ್ಲಿ ಏರ್ಪಡಿಸಿದ್ದೀವಿ. ಅವರ ಕೆಲವೊಂದು ಅನಾರೋಗ್ಯದ ಕಾರಣದಿಂದ ಇವತ್ತು ದಿವಸ ಅವರಿಗೆ ಕಾಲಿಗೆ ಪೆಟ್ಟು ಬಿದ್ದಿದ್ದರಿಂದ ಅವರು ಈ ಮೀಟಿಂಗಿಗೆ ಬರಲಿಕ್ಕಾಗಿಲ್ಲ. ಅದಕ್ಕೆ ನಾವು ಉಪಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡಿಕೊಂಡಿದ್ದೀವಿ. ಅವರು ಎಲ್ಲ ಸಚಿವರು ಇವತ್ತು ಆಗಮಿಸಿ, ಇನ್ನೂ ಕೆಲವು ಸಚಿವರು ಬೇರೆ ಬೇರೆ ಇದರಲ್ಲಿ ಪ್ರವಾಸದಲ್ಲಿದ್ದಾರೆ. ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಸಿದ್ಧತೆಗಳನ್ನ ಎಲ್ಲನೂ ಕೂಡ ಇವತ್ತು ದಿವಸ ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಾವು ಮಾಡಿದ್ದೀವಿ. ಇನ್ವೆಸ್ಟ್ ಕರ್ನಾಟಕ 2025 ಇವತ್ತು ಈ ಪ್ರತಿ ವರ್ಷ ಇನ್ವೆಸ್ಟರ್ಸ್ ಮೀಟ್ಗೆ ಸ್ವಲ್ಪ ವಿಭಿನ್ನವಾಗಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ಉಪಮುಖ್ಯಮಂತ್ರಿಗಳು ಹೇಳಿದಾಗೆ ಎಲ್ಲ ರಾಜ್ಯಗಳು ಇವತ್ತು ದಿವಸ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾ ಇದ್ದೀವಿ. ಪ್ರತಿ ರಾಜ್ಯಕ್ಕೆ ಮೊದಲು ಕೇವಲ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಒಂದು 3-4-5 ರಾಜ್ಯಗಳಾಗ್ತಾಯಿತ್ತು. ಹೀಗಾಗಿ ಈ ಸಲ ನಾವು ಸ್ವಲ್ಪ ಡಿಬೇಟ್ ಮಾಡಿ ಸ್ವಲ್ಪ ಅರ್ಥಪೂರ್ಣವಾಗಿ ಇದನ್ನು ಆಗಲಿಕ್ಕೆ ಒಂದು ದಿವಸ ಮಾಡಿದ್ದೀವಿ. ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ 2025 ಏನು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ 2025 ಇದೆ. ಇದಕ್ಕೆ ನಾವು ರೀಇಮ್ಯಾಜಿನಿಂಗ್ ಗ್ರೋತ್, ಪ್ರಗತಿಯ ಮರುಕಲ್ಪನೆ ಅಂಥೇಳಿ ಅಥವಾ ಬೆಳವಣಿಗೆಯ ಮರುಕಲ್ಪನೆ ಅಂತೇಳಿ ಅಂತೀವಿ. ಆ ಒಂದು ನಮ್ಮ ಥೀಮ್ನಲ್ಲಿ ಇದು ಟೆಕ್ ಡ್ರಿವನ್, ಗ್ರೀನ್, ಇನ್ಕ್ಲೂಸಿವ್ ಆ್ಯಂಡ್ ರೆಸಿಲೆಂಟ್ ಈ 4 ಇದ್ರ ಮೇಲೆ ಇವತ್ತು ದಿವಸ ನಾವು ವರ್ಟಿಕಲ್ಸ್ ಮೇಲೆ ಇದನ್ನು ಮಾಡ್ತಾ ಇದ್ದೀವಿ. ನಾವು ಯಾಕೆ ವಿಭಿನ್ನ ರೀತಿಯಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೀವಿ. ಇವತ್ತು ದಿವಸ 11ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಈ ಉದ್ಘಾಟನೆ ಸಮಾರಂಭ ಆಗ್ತದೆ. ಭಾಳಷ್ಟು ಜನ ಇವತ್ತು ಕುಮಾರ್ ಮಂಗಲಂ ಬಿರ್ಲಾ ಅವರು ಕನ್ಫರ್ಮ್ ಮಾಡಿದ್ದಾರೆ, ಆನಂದ್ ಮಹೀಂದ್ರ ಮತ್ತು ಕಿರಣ್ ಮುಜುಮ್ದಾರ್ ಇಟ್ಕೊಂಡು ಭಾಳಷ್ಟು ಜನ ಇವತ್ತು ದಿವಸ ಇದು ಮಾಡಿದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ಸ್ಗೂ ಕೂಡ ನಾವೆಲ್ಲನೂ ಕೂಡ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಪ್ರಧಾನಮಂತ್ರಿಗಳಿಗೂ ಕೂಡ ವಿನಂತಿ ಮಾಡ್ಕೊಂಡಿದ್ದೀವಿ. ಅವರು ಪ್ಯಾರಿಸ್ಗೆ, ಫ್ರಾನ್ಸ್ಗೆ ಹೋಗಬೇಕಾಗಿದ್ದರಿಂದ ಅವತ್ತೊಂದು ದಿವಸ ಅವರು ಅನಾನುಕೂಲತೆಯನ್ನು ಹೇಳಿದ್ದಾರೆ. 13ನೇ ತಾರೀಕಿನವರೆಗೆ ಸೆಷನ್ ಇದೆ. ಅದಾಗಿಯೂ ಕೂಡ ಕೆಲವು ಸೆಂಟ್ರಲ್ ಮಿನಿಸ್ಟರ್ಸು ಇನಾಗ್ರಲ್ ಸೆಷನ್ ಬರ್ತಾರೆ, ಕೆಲವರು ಇವತ್ತೊಂದು ದಿವಸ ಕನ್ಕ್ಲೂಡಿಂಗ್ 14th ಬರ್ತಾರೆ. ಸೊ ಹೀಗಾಗಿ 11th ಆದಮೇಲೆ 12th to 13th 2 ದಿವಸ ಡೆಡಿಕೇಟೆಡ್ ಬಿಸ್ನೆಸ್ ಆಗಬೇಕು ಅಂತೇಳಿ. ಯಾಕಂದರೆ ನಾವು ಉದ್ಘಾಟನೆಯೂ ಕೂಡ ಆ ಬಿಸ್ನೆಸ್ ಡೇಸ್ ಹಾಕೊಂಡ್ಬಿಟ್ಟಿದ್ರೆ ಅರ್ಧ ದಿವಸ ಅದರಲ್ಲಿ ಹೋಗ್ತಾ ಇತ್ತು. 2 ಕ್ಲಿಯರ್ ಡೇ ಸ್ವಲ್ಪ ಸೀರಿಯಸ್ ಆಗಿ ಆಗಬೇಕು ಅಂತ ಹೇಳ್ಕೊಂಡು ಡೆಡಿಕೇಟೆಡ್ ಆಗಬೇಕು ಅಂಥೇಳಿ 12th and 13th 2 ಸೀರಿಯಸ್ ಡೇಸ್ ಆಫ್ ಬಿಸ್ನೆಸ್. ಅಲ್ಲಿ SME ಕನೆಕ್ಟ್ ಇರ್ತದೆ, ವೆಂಚುರೈಸ್ ಇರ್ತದೆ. 25ಕ್ಕೂ ಹೆಚ್ಚು ಸೆಷನ್ಸ್ ಇವತ್ತು ದಿವಸ ನಡೀತದೆ. ಸುಮಾರು ನನಗನ್ಸೋ ಮಟ್ಟಿಗೆ 60ಕ್ಕೂ ಹೆಚ್ಚು ಸ್ಪೀಕರ್ಸ್ ಕನ್ಫರ್ಮ್ ಮಾಡ್ತಾರೆ. ಇನ್ನೂ ಭಾಳಷ್ಟು ಜನ ಕನ್ಫರ್ಮ್ ಮಾಡ್ತಾರೆ. ನಾವು ಯಾವ ರೀತಿ ನಮ್ಮ ಟೈಮು ಮತ್ತು ಇದನ್ನ ಲಭ್ಯತೆ ನೋಡ್ಕೊಂಡು ಇವತ್ತು ದಿವಸ ನಾವು ಸ್ಪೀಕರ್ಸ್ ಇದು ಮಾಡ್ತಾ ಇದ್ದೀವಿ. ಎಕನಾಮಿಕ್ಸ್ ಜೊತೆ ನಾವು ಟೈಪ್ ಮಾಡ್ಕೊಂಡಿದ್ದೀವಿ. ಸಲ ಎಕನಾಮಿಕ್ಸ್ ಜೊತೆ ಇವತ್ತು ದಿವಸ ನಾವು ಟೈಪ್ ಮಾಡಿಕೊಂಡು ಯಾವ ರೀತಿ ದಾವೋಸ್ನಲ್ಲಿ ಅದು ಆಗ್ತದೆ, ಗ್ಲೋಬಲ್ ಇದು ವರ್ಲ್ಡ್ ಎಕನಾಮಿಕ್ ಫೋರಮ್, ಅದರಲ್ಲಿ ಕೆಲವು ಎಲಿಮೆಂಟ್ಸ್ ನಾನು ತಗೊಂಡಿದ್ದೀವಿ. ಪ್ರಪ್ರಥಮ ಬಾರಿಗೆ ಸುಮಾರು 16 ಕಂಟ್ರೀಸ್ ಆರ್ ಪಾರ್ಟಿಸಿಪೇಟಿಂಗ್. 9 ಜನ ತಮ್ಮ ಪವಿಲಿಯನ್ಸ್ ಕೂಡ ಇವತ್ತು ದಿವಸ ಆಗ್ತಾ ಇದ್ದಾರೆ. ಸೊ ವೈಡ್ ರೇಂಜ್ ಆಫ್ ಸ್ಪೀಕರ್ಸ್ ಫ್ರಮ್ ಆಲ್ ಟಾಪ್ ಇನ್ ವೇರಿಯಸ್ ಫೀಲ್ಡ್ಸ್ ಕಂಪನೀಸ್ ಅಲ್ಲಿ ಇದು ನಡೀತದೆ. SME ಕನೆಕ್ಟ್ ನಡೀತದೆ. SME ಕನೆಕ್ಟ್ನಲ್ಲಿ 2000ಕ್ಕೆ ನಾವು ಈಗಾಗಲೇ ಹೇಳಿದಂಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಕಂಪನೀಸ್ಗಳಿಗೆ. ತದನಂತರ ವೆಂಚುರೈಸ್ ಅಂದರೆ ಸ್ಟಾರ್ಟಪ್ ಚಾಲೆಂಜ್ ಏನಿದೆ, ಇಂಡಸ್ಟ್ರೀಸೇ ಪ್ರಾಬ್ಲಮ್ ಕೊಡ್ತಾರೆ. ಆ ಪ್ರಾಬ್ಲಮ್ ಕೊಟ್ಟದನ್ನ ರಿಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟಪ್ಸ್ಗೆ ಇದು ಮಾಡ್ತೀವಿ. ಅದರಲ್ಲಿ $1 ಲಕ್ಷ ಈಚ್ ಪ್ರೈಸ್ 3 ವರ್ಟಿಕಲ್ಸ್, ಎಲೆಕ್ಟ್ರಾನಿಕ್ಸು, ಆಮೇಲೆ ನಮ್ಮ ಏರೋಸ್ಪೇಸ್ ಅಂಡ್ ಡಿಫೆನ್ಸು ಮತ್ತು EV, ಈ 3 $1 ಲಕ್ಷ ಈಚು. ಅದು ಇಂಡಸ್ಟ್ರಿ ಅವರು ನಮಗೆ ಅದನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಭಾಳಷ್ಟು ಬಿಸ್ನೆಸ್ ಮೀಟ್ಸೂ ಆಗ್ತಾ ಇದ್ದಾವೆ. ಇದ್ರ ಜೊತೆಗೆ ಈಗಾಗಲೇ ನಾವು ಭಾಳ ಸಲ ನೀವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ಎಷ್ಟು ಬಂಡವಾಳ ಬರ್ತದೆ, ಎಷ್ಟು ರಿಯಲೈಸ್ ಆಯಿತು ಅಂಥೇಳಿ. ಈ ಸಲ ನಾವು ಭಾಳ 7 ಲಕ್ಷ ಕೋಟಿ ಈಗಾಗಲೇ ನಮಗೆ ಕಮಿಟ್ಮೆಂಟ್ ಬಂದಿದೆ. ಇನ್ನೂ 3 ಲಕ್ಷ ಕೋಟಿ ಕಮಿಟ್ಮೆಂಟ್ ಬರ್ತದೆ. ಮೇಜರ್ ಅನೌನ್ಸ್ಮೆಂಟ್ಸ್ ಎಲ್ಲನೂ ಕೂಡ ನಾವು ಅಲ್ಲೇ ಮಾಡ್ತೀವಿ. ಮತ್ತು ನಮ್ಮ ಗುರಿ ಏನಾಗಿದೆ ಅಂದರೆ ಆ 7 ಲಕ್ಷ ಕೋಟಿ 10 ಲಕ್ಷ ಕೋಟಿ ಏನು ಬರ್ತದಲ್ಲ ಅದರಲ್ಲಿ 70 to 80% ರಿಯಲೈಸ್ ಆಗಬೇಕು. ಐ ರಿಪೀಟ್ ದಿಸ್, 70ರಿಂದ 80% ರಿಯಲೈಸೇಷನ್ ಆಗಬೇಕು. ಆ ರೀತಿ ನಾವು ಸುಮ್ಮನೆ ಕೆಲವು ರಾಜ್ಯಗಳು ಘೋಷಣೆ ಮಾಡ್ತಾರೆ. ನಮ್ಮ ಪ್ರಿಯಾಂಕ್ ಖರ್ಗೆ ಅವರು IT ಬಿಲ್ಡಿಂಗ್ಸ್ ಎಲ್ಲ ತೊಗೊಂಡು ಹಾಕ್ಕೊಂಡು 50 ಲಕ್ಷ ಕೋಟಿ 25 ಲಕ್ಷ ಕೋಟಿ ಅಂತ ಅನೌನ್ಸ್ ಮಾಡ್ತಾರೆ. ನಾವು ಅದು ಅದರ ಮಾಡ್ತಾ ಇಲ್ಲ. ಭಾಳ ಸಿಸ್ಟಮೆಟಿಕ್ ಆಗಿ ಇದನ್ನು ನಾವು ಏನು MOU ಸೈನ್ ಮಾಡ್ತೀವಿ
ಅದು ರಿಯಲೈಸ್ ಆಗಬೇಕು, ನಮಗೆ ಕನ್ವರ್ಟ್ ಆಗಬೇಕು. ಮತ್ತು ಈಗಾಗಲೇ ಉಪಮುಖ್ಯಮಂತ್ರಿಗಳು ಹೇಳಿದಂಗೆ ನಾವು ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ತರ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಹೊಸ ಸರ್ಕಾರ ರಚನೆ ಆದ ಕೂಡಲೇ ಇಮಿಡಿಯೇಟ್ ಆಗಿ ಹೇಳಿದರು ಒಂದು ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ತಗೊಂಬನ್ನಿ ಅಂತೇಳಿ. ಈ ಹೈಲೈಟ್ ಆಫ್ ದಿಸ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಏನಿದೆ ಅಂದರೆ ನಾವು ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್ ಅನ್ನು ಕೊಡ್ತಾ ಇದ್ದೀವಿ. ಆ ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್ನಲ್ಲಿ ಇವತ್ತೊಂದು ದಿವಸ ಅವರ ಟರ್ನ್ ಓವರ್ ಬೇಸ್ಡ್ ಇರ್ಬೋದು ಅಥವಾ ಕ್ಯಾಪಿಟಲ್ ಬೇಸ್ಡ್ ಅವರು ಸೆಲೆಕ್ಟ್ ಮಾಡ್ಕೋಬೋದು. ಆ ಜೊತೆಗೆ ಎಂಪ್ಲಾಯ್ಮೆಂಟಿಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ. ಎಂಪ್ಲಾಯ್ಮೆಂಟಿಗೆ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ. ವುಮನ್ ಎಂಪ್ಲಾಯ್ಮೆಂಟ್ಗೆ ಮತ್ತೆ ಅಡಿಷನಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ. ಮತ್ತು ಈ ಸಸ್ಟೈನಬಿಲಿಟಿ ಗೋಲ್, ಈಗ ಕ್ಲೈಮೇಟ್ ಚೇಂಜು, ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಏನಂತೀವಲ್ಲ, ಈ ಸಸ್ಟೈನಬಲ್ ಗೋಲ್ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಉಪಮುಖ್ಯಮಂತ್ರಿ ಹೇಳಿದಂಗೆ ಬಿಯಾಂಡ್ ಬ್ಯಾಂಗ್ಳೂರ್ ಆಗಬೇಕು, ಬರೆಯೋಕ್ಕೆಲ್ಲ ಇನ್ವೆಸ್ಟ್ಮೆಂಟ್ಸ್ ಇಲ್ಲಿ ಇದು ಬರಬಾರ್ದು ಅಂತೇಳಿ ಏನೊಂದು ಇದು ಇದೆ, ಅದಕ್ಕೆ ಒತ್ತನ್ನು ಕೊಡೋಕ್ಕೆ ಈಗಾಗಲೇ ನಮ್ಮಲ್ಲಿ ಅರ್ಬನ್ ಬ್ಯಾಂಗ್ಳೂರ್ಗೆ ಇನ್ಸೆಂಟಿವ್ಸ್ ಇಲ್ಲ, ಉಳಿದ ಜೋನ್ಸ್ಗೆಲ್ಲೂ ಕೂಡ ಇನ್ಸೆಂಟಿವ್ಸ್ ಇದ್ದಾವೆ. ನಾವು ಈ ಸಲ ನಂಜುಂಡಪ್ಪ ಕಮಿಟಿ ಒಂದು ವರದಿ ಮೇಲೆ ಏನು ಮೋರ್ ಬ್ಯಾಕ್ವರ್ಡ್ ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾವೆ, ಅಡಿಷನಲ್ ಬಿಯಾಂಡ್ ಬ್ಯಾಂಗ್ಳೂರ್ ಈಗೇನು ಡಿವಿಷನ್ಗಾಗಿ ಏನು ಇನ್ಸೆಂಟಿವ್ಸ್ ಇದ್ದಾವೆ ಅದನ್ನು ಹೊರತುಪಡಿಸಿ ಅಡಿಷನಲ್ 3% ಫಾರ್ ಮೋರ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್, ಮೋಸ್ಟ್ ಬ್ಯಾಕ್ವರ್ಡ್ಸ್ಗೆ ಇವತ್ತು 5% ಇವತ್ತು ದಿವಸ ನಾವು ಇನ್ಸೆಂಟಿವ್ಸನ್ನು ಕೊಡ್ತಾ ಇದ್ದೀವಿ ಟು ಪುಷ್ ದೆಮ್ ದೇರ್ ಫಾರ್ ದೋಸ್ ಏರಿಯಾಸ್. ಅಂದರೆ ಈಗ ಉದಾಹರಣೆಗೆ ಬೆಳಗಾವಿ ಅರ್ಬನ್ನಲ್ಲಿ ಇವತ್ತು ದಿವಸ ಇಂಡಸ್ಟ್ರೀಸ್ ಬರ್ತವೆ, ಚಿಕ್ಕೋಡಿಗೆ ಯಾರು ಹೋಗೋದಲ್ಲ, ಚಿಕ್ಕೋಡಿಗೆ ಹೋದರೆ ಅವ್ರಿಗೆ 5% ಅಡಿಷನಲ್ ಇನ್ಸೆಂಟಿವ್ ಸಿಗ್ತದೆ. ಹೀಗೆ ಭಾಳ ವಿಚಾರ ಮಾಡ್ಕೊಂಡು ಮಾಡಿದ್ದೀವಿ. ಮತ್ತು ಪ್ರಮುಖವಾಗಿ ಇನ್ನೊಂದು, ಇವತ್ತು ಎಲ್ಲ ಜಾಗತಿಕ ಕಂಪನಿಗಳು ಅವ್ರ GCCs ಎಲ್ಲ ಇಲ್ಲೇ ಇದ್ದಾವೆ, ಅವರೆಲ್ಲರದು R&D ಇಲ್ಲೇ ಆಗುತ್ತೆ, ಡಿಸೈನ್ ಪ್ರಾಡಕ್ಟ್ ಅವ್ರದ್ದು ಡಿಸೈನಿಂಗ್ ಇಲ್ಲೇ ಆಗ್ತದೆ, ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಇಲ್ಲ ಆಗ್ತದೆ, ಸ್ವಲ್ಪ ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ ಅಥವಾ ಬೇರೆ ದೇಶದಲ್ಲಿ ಆಗ್ತದೆ. ಅವ್ರನ್ನ ಇಲ್ಲೇ ಇವತ್ತು ದಿವಸ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇವತ್ತು ದಿವಸ ನಾವು ಒಂದು ಸ್ಪೆಷಲ್ ಇನ್ಸೆಂಟಿವ್ 10% R&D ಇದನ್ನ ಇಲ್ಲೇ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ನಿಮಗೆ ಅಡಿಷನಲ್ 10% ಇನ್ಸೆಂಟಿವ್ಸ್ ಕೊಡೋ ಮೂಲಕ ಆ R&D ಏನು ಬೆಂಗಳೂರಿನಲ್ಲಿ ಡೆವಲಪ್ ಆಗ್ತದೆ ಅದನ್ನು ಇಲ್ಲಿನೇ ರಿಯಲೈಸ್ ಮಾಡ್ಕೊಳ್ಳೋಕ್ಕೆ ನಾವು ಅದನ್ನು ಒಂದು ಹೆಜ್ಜೆಯನ್ನು ಇಟ್ಟಿದ್ದೀವಿ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಭಾಳಷ್ಟು ಜನ ಕಂಪ್ಲೇಂಟ್ಸ್ ಇರ್ತಾ ಇತ್ತು, ಅದನ್ನು ಮಿನಿಮಮ್ 50%ಗೆ ನಾವು ತರಬೇಕು ಅಂತ ಹೇಳಿ ತಿಳ್ಕೊಂಡು ಮೈಕ್ರೋಸಾಫ್ಟ್ನ ಕರ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ಕೊಂಡು ಎಲ್ಲ ನಮ್ಮ ಏನು ರಿಕ್ವೈರ್ ಲಾಸ್ ಇದ್ದಾವೆ, ಸರ್ಕ್ಯುಲರ್ಸ್ ಇದ್ದಾವೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ್ದು ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ಸು ಎಲ್ಲವನ್ನು ಒಂದು ಕಡೆ ತಂದು ಎಲ್ಲ ಒಂದು ಅದನ್ನು ಒಂದು ಕ್ಯಾಬಿನೆಟ್ನಲ್ಲಿ ಕೂಡ ನಾವು ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವರಿಗೂ ಕೂಡ ನಾವು ಸೆನ್ಸಿಟೈಸ್ ಮಾಡ್ತೀವಿ. ಯಾವ್ಯಾವ ರಾಜ್ಯದಲ್ಲಿ ಯಾವ ರೀತಿ ಇವತ್ತು ಕ್ಲಿಯರೆನ್ಸ್ ಆಗ್ತವೆ ನಾವು ಅದನ್ನು ಅಳವಡಿಸ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟ್ಸ್ ಹೇಳ್ಕೊಂಡು ಈಗ ಅಫಿಡವಿಟ್ ಬೇಸ್ಡ್ ಕ್ಲಿಯರೆನ್ಸ್ ಇರ್ಬೋದು ಎಲ್ಲ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಅದನ್ನು ಸಿಂಗಲ್ ವಿಂಡೋನು ಕೂಡ ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಆಮೇಲೆ ಕ್ಲೀನ್ ಮೊಬಿಲಿಟಿ ಪಾಲಿಸಿ, ನಮ್ಮ EV ಪಾಲಿಸಿ ಇತ್ತು, ಕ್ಲೀನ್ ಮೊಬಿಲಿಟಿ ಪಾಲಿಸಿ ಇರುತ್ತೆ. ಕ್ಲೀನ್ ಮೊಬಿಲಿಟಿ ಅಂದರೆ ಇನ್ಕ್ಲೂಡಿಂಗ್ ಸಪ್ಲೈ ಚೈನ್ ಎಲ್ಲ ಬ್ಯಾಟ್ರಿ ಗಿಟ್ರಿ ಎಲ್ಲ ಒಳಗೊಂಡು ಇವತ್ತು ಸಹ ಆ ಪಾಲಿಸಿಯನ್ನು ಈಗಾಗಲೇ ಒಂದು EV ಪಾರ್ಕಿಗೂ ಕೂಡ ಒಬ್ಬರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಒಂದು ಅಡ್ವಾನ್ಸ್ ಫಾರ್ಮಾಗೂ ಒಂದು ಇದನ್ನು ಮಾತಾಡ್ತಾ ಇದ್ದೀವಿ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ 3-4 ಸಜೆಷನ್ಸ್ ಮಾಡಿದ್ದಾರೆ ಪಾರ್ಕ್ಸ್ನ. ಈಗ ನಮ್ಮ ಗ್ಯಾಸಸ್ಸು ಮತ್ತು ಇದನ್ನು ಮಟೀರಿಯಲ್ಸ್ ಪಾರ್ಕ್ ಅಂತ ಹೇಳಿದ್ರು ಮಾಡಿದ್ದಾರೆ. ಹೀಗೆ ಅಡ್ವಾನ್ಸ್ ಫಾರ್ಮಾ ಪಾರ್ಕ್ ಒಂದು ಇದನ್ನು ಮಾಡ್ತಾ ಇದ್ದೀವಿ. ಮತ್ತು ಭಾಳಷ್ಟು ನಾವು ಈ ಲ್ಯಾಂಡ್ ಎಕ್ವಿಷನ್ ಕೂಡ ನಾವು ಜೋನ್ಸ್ ಎಲ್ಲೆಲ್ಲಿ ಇದು ಮಾಡ್ಕೋಬೇಕು ನಮಗೆ ಸಫಿಷಿಯೆಂಟ್ ಆಗಿ ಇವತ್ತು ಸಹ ಇದು ಮಾಡ್ತಾ ಇದ್ದೀವಿ. ಬಿಯಾಂಡ್ ಬೆಂಗಳೂರಿಗೂ ಕೂಡ ಈಗ ನಾವು ಹೆಚ್ಚಿನ ಒತ್ತನ್ನು ಇವತ್ತು ಸಹ ಕೊಟ್ಟು ಅವ್ರಿಗೆಲ್ಲರಿಗೂ ಕೂಡ ನೀರನ್ನು ಕೂಡ ರಿಕ್ವೈರ್ಮೆಂಟ್ಗೆ ನಾವು ಇಂಡಸ್ಟ್ರೀಸ್ ಎಲ್ಲ ಕೊಡ್ತಾ ಇದ್ದೀವಿ. ಭಾಳಷ್ಟು ಮಾಡಿದ್ದೀವಿ. ಈಗ ನಮಗೆ ಎಷ್ಟೇ ವಿನಂತಿ ಮಾಡ್ಕೊಳ್ಳೋದು, ಇದೊಂದು ಪ್ರಪ್ರಥಮ ಬಾರಿಗೆ ಇದು 10+1 11 ಅಲ್ಲ ಇನ್ವೆಸ್ಟರ್ಸ್ ಮೀಟು, 10 ಜನ ಮಾಡ್ತಾರೆ, 10ರಲ್ಲಿ 11 ಅಲ್ಲ, ಇದು ವಿಭಿನ್ನವಾಗಿ ಇವತ್ತು ಸಹ ಮಾಡ್ತಾ ಇದ್ದೀವಿ. ಹೀಗಾಗಿ ಇದೊಂದು ಭಾಳ ಮೀನಿಂಗ್ಫುಲ್ ಆಗಿ ಭಾಳ ಅರ್ಥಪೂರ್ಣವಾಗಿ ಒಂದು ಗ್ಲೋಬಲ್ ಸಮಿಟ್ ಆಗ್ತದೆ. ಎಲ್ಲರ ಕೋಆಪರೇಷನ್ ಕೇಳಿದ್ದೀವಿ. ಮಾಧ್ಯಮದವರು ತಮಗೂ ಕ್ವೀನ್ ಸಿಟಿ ಬರ್ತಾ ಇದೆ, ಅದನ್ನು ಕೂಡ ತಾವು ನೋಡಿದ್ದೀವಿ. ಇನ್ನೂ ಅನೇಕ ಡೆವಲಪ್ಮೆಂಟ್ಸ್ ಇವತ್ತು ಸಹ ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಅರ್ಥಪೂರ್ಣ ಏನು ಇನ್ವೆಸ್ಟರ್ಸ್ ಮೀಟ್ ಇದೆ ಅದಕ್ಕೆ ತಮ್ಮ ಒಂದು ಮಾಧ್ಯಮದವರು ಒಂದು ಸಹಕಾರವನ್ನು ಆ ಸಂದರ್ಭದಲ್ಲಿ ಕೋರ್ತೇನೆ. ಧನ್ಯವಾದಗಳು. ಎಲ್ಲ ನಾನು ಹೋಗಿ ಪಿಯೂಷ್ ಗೋಯಲ್ ಅವ್ರಿಗೆ ಭೇಟಿಯಾಗಿದೆ, ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿಯಾಗಿದೆ, ಕುಮಾರಸ್ವಾಮಿ ಅವ್ರಿಗೆ ಭೇಟಿಯಾಗಿದೆ. ಈಗ ಮತ್ತೆ ನಾನು ಇವತ್ತು ರಾತ್ರಿ ಹೋಗ್ತಾ ಇದ್ದೀನಿ, ನಾಳೆ ಮತ್ತೆ ಅಶ್ವಿನಿ ವೈಷ್ಣವ್ ಅವ್ರಿಗೆ ಭೇಟಿ ಆಗ್ತಾ ಇದ್ದೀನಿ, ಡಿಫೆನ್ಸ್ ಮಿನಿಸ್ಟರ್ ಅವ್ರಿಗೆ ಭೇಟಿ ಆಗ್ತಾ ಇದ್ದೀನಿ. ಕೆಲವೊಬ್ಬರಿಗೆ 13th ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿ ಆಗ್ತಿದ್ವಿ, ಅವರಿಗೆ 13th ಸೆಷನ್ ಇದೆ. ಹೀಗಾಗಿ ಅವರು ಕನ್ಕ್ಲೂಡಿಂಗ್ ಸನ್ಮಾನಿಗೆ ಬರ್ರಿ ಅಂತೇಳಿ ಮಾಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇನ್ವೈಟ್ ಮಾಡಿದ್ದೀನಿ, ಈಗಾಗಲೇ ಇನ್ವೈಟ್ ಮಾಡಿ. ರಾಹುಲ್ ಗಾಂಧಿ ಅವ್ರಿಗೆ ಈ ಸ್ಟಾರ್ಟಪ್ ಚಾಲೆಂಜ್ನಲ್ಲಿ ಅಥವಾ MSMEದಲ್ಲಿ ಅವತ್ತು ದಿವಸ ಅವರಿಗೆ ಕ್ಲೋಸ್ ಟು ಹಿಸ್ ಹಾರ್ಟ್, ಅದರಲ್ಲಿ ಅವತ್ತು ಏನಾದರೂ ಅವ್ರಿಗೆ ಇದು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ.
ಹೀಗಾಗಿ ದಾವೋಸ್ ಇನ್ವೆಸ್ಟರ್ ಮೀಟ್ಗೆ ಹೋಗಿಲ್ಲ ಅಂತ ಈ ಕೇಂದ್ರ ಸಚಿವರು ತುಂಬಾ ಅಸಮಾಧಾನ ವ್ಯಕ್ತಪಡಿಸಿದ್ರು. ನೋಡಿ, ದಾವೋಸ್ ಇನ್ವೆಸ್ಟರ್ಸ್ ಮೀಟಿಂಗ್ಗೆ ನಾವು ಕಾನ್ಶಿಯಸ್ ಆಗಿ ಹೋಗಿಲ್ಲ. ಯಾಕಂದ್ರೆ ನಮಗೆ ಇನ್ವೆಸ್ಟರ್ಸ್ ಮೀಟಿಂಗ್ ಇದೆ, ನಾವು ಅಲ್ಲಿ ಒಂದು MOU ಸೈನ್ ಮಾಡೋದು, ಇಲ್ಲೊಂದು MOU ಸೈನ್ ಮಾಡೋದು, ಇಟ್ ಬಿಕಮ್ಸ್ ಅ ಫಾರ್ಸ್. ಅದಕ್ಕೆ ನಾವು ಭಾಳ ನಾವು ಉಪಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ನಾವು ಕಾನ್ಶಿಯಸ್ ಆಗಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇರೋದ್ರಿಂದ ಈ ವರ್ಷ ನಾವು ದಾವೋಸ್ನಲ್ಲಿ ಭಾಗವಹಿಸಬಾರ್ದು ಅಂತೇಳಿ ಕಾನ್ಶಿಯಸ್ ಡಿಸಿಷನ್ ತೊಗೊಂಡಿದ್ದೀವಿ. ಅಲ್ಲಿ MOU ಏನಾಗೋದು ಇಲ್ಲೇ ಆಗ್ತದೆ, ಡುಪ್ಲಿಕೇಶನ್ ಆಗ್ತಿತ್ತು, ನಮ್ಗೆ ಸಮಯನೂ ಕೂಡ ಪ್ರಿಪ್ರೇಷನ್ ಭಾಳ ಕಡಿಮೆ ಆಗ್ತಿತ್ತು. ನಾವು ಡಾವೋಸ್ಗೆ ಹೋಗ್ಬಿಟ್ರೆ ಎಲ್ಲನೂ ಅದು ಆಗ್ತಿತ್ತು ಅಂತ ಭಾಗವಹಿಸಬಾರ್ದು ಅಂತೇಳಿ ಕಾನ್ಶಿಯಸ್ ಡಿಸಿಷನ್ ತೊಗೊಂಡಿದ್ದೀವಿ. ಅಲ್ಲಿ MOU ಏನಾಗೋದು ಇಲ್ಲೇ ಆಗ್ತದೆ, ಡುಪ್ಲಿಕೇಶನ್ ಆಗ್ತಿತ್ತು, ನಮ್ಗೆ ಸಮಯನೂ ಕೂಡ ಪ್ರಿಪ್ರೇಷನ್ ಭಾಳ ಕಡಿಮೆ ಆಗ್ತಿತ್ತು. ನಾವು ಡಾವೋಸ್ಗೆ ಹೋಗ್ಬಿಟ್ರೆ ಎಲ್ಲನೂ ಅದು ಆಗ್ತಿತ್ತು ಅಂತ ಕಾನ್ಶಿಯಸ್ ಡಿಸಿಷನ್ ನಾವು ತೊಗೊಂಡಿದ್ದೀವಿ. ಮುಂದಿನ ವರ್ಷ ಭಾಳ ದೊಡ್ಡ ರೀತಿಯಲ್ಲಿ ನಾವು ಭಾಗವಹಿಸ್ತೀವಿ. ಪ್ರಿಯಾಂಕರ್ಗೆ ಅವ್ರು ಸ್ವಲ್ಪ ಹೇಳ್ತಾರೆ. ಈಗ ತಾವು ಒಂದು ನಿಮಿಷ ತಾವು ಕೇಳೋ ಪ್ರಶ್ನೆ ಇದು ನೋಡಿ, ಬಿಜೆಪಿ ಹೊರಗಡೆ ಈಗ ಯಾವಾಗ ಮಾನ್ಯ ಕೈಗಾರಿಕೆ ಸಚಿವರು ಅಮೆರಿಕನಲ್ಲಿದ್ದರು, ಅಮೆರಿಕಾಗೆ ಹೋದಾಗ ಅಲ್ಲಿ ಬಂಡವಾಳ ಹುಡ್ಕಕ್ಕೆ ಹೋದಾಗ ಬಿಜೆಪಿಯವ್ರು ಏನು ಕಮೆಂಟ್ ಮಾಡಿದ್ರು, ಎಲ್ಲ ಹಾಲಿಡೇಗೆ ಹೋಗಿದ್ದಾರೆ ಅಂತ. ಡಾವೋಸಿಗೆ ಹೋಗಿಲ್ಲ ಅಂದರೆ ಡಾವೋಸಿಗೆ ಯಾಕೆ ಹೋಗ್ತಾ ಇಲ್ಲ ಅಂತ ಕೇಳ್ತಾರೆ. ಈಗಾಗಲೇ ಹಿಂದಿನ ಬಾರಿ ಡಾವೋಸಿಗೆ ಹೋಗಿ ಅಲ್ಲಿ ಏನೇನು ಮಾಡಬೇಕು, ಅಲ್ಲಿ ಕರೆಕ್ಟಾಗಿ ಫೌಂಡೇಶನ್ ಹಾಕಿ ಅದಾದಮೇಲೆ ಅಮೆರಿಕಾ, ಯುರೋಪ್ ಆ್ಯಂಡ್ ಏಷ್ಯಾ ಸಪ್ರೇಟ್ ಆಗಿ ರೋಡ್ ಶೋಗಳು ಮಾಡಿ ಇವೆಲ್ಲನೂ ಮಾಡಿದ್ದೀವಿ. ಅದಕ್ಕೆ ಈ ಸರಿ ಡಾವೋಸಿಗೆ ಹೋಗೋ ಅಗತ್ಯ ಇರಲಿಲ್ಲ ನಮಗೆ. ಆಮೇಲೆ ಪ್ರಮುಖವಾಗಿ ಒಂದು ಉದಾಹರಣೆ ಕೊಡ್ತೀನಿ. ಮಹಾರಾಷ್ಟ್ರದಲ್ಲಿ ಅವ್ರು ಹೇಳಿದ್ರು 7 ಲಕ್ಷ ಕೋಟಿ ರೂಪಾಯಿ ನಮಗೆ ಬಂಡವಾಳ ಬಂದಿದೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಇಂದ ಅಂತ. ಯಾರಿಂದ ಬಂತು? 3.5 ಲಕ್ಷ ಕೋಟಿ ರೂಪಾಯಿ ರಿಲಯನ್ಸ್ ಇಂದ ಬಂದಿರೋದು. ಅದೇನು ಬಾಂಬೆನಲ್ಲೇ ಸಿಗ್ತಾರಲ್ಲ, ಅಲ್ಲಿಗೆ ಹೋಗಿ ಮಾಡೋದೇನಿದೆ? ತಮ್ಮ ಮಾಹಿತಿಗೆ ಜಿಂದಾಲ್ 3 ಲಕ್ಷ ಕೋಟಿ ರೂಪಾಯಿ. ಆಮೇಲೆ ತಮ್ಮ ಮಾಹಿತಿಗೆ ಇಲ್ಲಿ 1.5 ಲಕ್ಷ ಕೋಟಿ ಯಾವ ರೀತಿ ಅವೈಜ್ಞಾನಿಕವಾಗಿ ಇವ್ರ ಪ್ಲಾನಿಂಗ್ ಇದೆ ಅಂದ್ರೆ ಬಿಜೆಪಿ ಅವ್ರದ್ದು, ಕೇಂದ್ರ ಸರ್ಕಾರದ ಸಿವಿಲ್ ಏವಿಯೇಷನ್ ಮಿನಿಸ್ಟರು ವರ್ಲ್ಡ್ ಎಕನಾಮಿಕ್ ಫೋರಮಿಗೆ ಹೋಗಿ ಯಾರಿಗೆ ಭೇಟಿ ಆಗ್ತಾರೆ? ಏರ್ ಇಂಡಿಯಾ ಸಿಇಒಗೆ ಸರ್. ಅಲ್ಲಿಗೆ ಹೋಗ್ಬೇಕಾ ಭೇಟಿ ಆಗಕ್ಕೆ? ಹಿಂದಿನ ಬಿಜೆಪಿನಲ್ಲಿ ಇಲ್ಲಿ ನಮ್ಮ ಲೂಲು ಚೇರ್ಮನ್ ಅವರಿಗೆ ಯಡಿಯೂರಪ್ಪ ಅವ್ರು ಭೇಟಿ ಆಗ್ತಾರೆ. ಸೊ ಹಾಗೆ ನಾವು ಮಾಡಿಲ್ಲ. ಇಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾನ್ಯ ಇಂಡಸ್ಟ್ರಿ ಮಿನಿಸ್ಟರ್ ಅವರು ಪ್ಲಾನಿಂಗ್ ಮಾಡಿ ಹೋದ ವರ್ಷ ಡ್ಯಾವೋಸ್ನಲ್ಲಿ ಏನು ಮಾಡಬೇಕು ಅದಕ್ಕೆ ಒಂದು ಬುನಾದಿ ಹಾಕಿ ಎಲ್ಲ ರಾಷ್ಟ್ರಗಳಿಗೆ ಅಡ್ಡಾಡಿ ಇವತ್ತು MOUಗಳು ಸೈನ್ ಆಗ್ತಾ ಇದೆ. ಓಕೆ, ಸೊ ಹೊಸದು ಬರ್ತಾ ಇದೆ, ರೀಇನ್ವೆಸ್ಟ್ಮೆಂಟ್ಗಳು ಆಗ್ತಾ ಇದೆ. ಓಕೆ, ನೋಡಿ ಅದನ್ನೇ ನೀವು ಅದಕ್ಕೆ ನಾನು ಹೇಳಿದೆ 70 to 80% ರಿಯಲೈಸ್ ಆಗಲಿಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ, ಅಂತವನ್ನೇ ಮಾಡ್ತಾ ಇದ್ದೀವಿ. ಲಾಸ್ಟ್ ಜಿಮ್ನಲ್ಲಿ ಪ್ರಾಬ್ಲಮ್ ಆಗಿದೆ ಗ್ರೀನ್ ಹೈಡ್ರೋಜನ್ಗೆ 2,40,40,000 ಕೋಟಿ ರೂಪಾಯಿ ಸೈನ್ ಮಾಡಿದ್ರು. ನಮ್ಮಲ್ಲಿ ಗ್ರೀನ್ ಹೈಡ್ರೋಜನ್ಗೆ ನಮಗೆ ಫೆಸಿಲಿಟೀಸ್ ಇಲ್ಲ, ಇವ್ಯಾಕ್ಯೂಷನ್ ಫೆಸಿಲಿಟೀಸು, ಇನ್ಫ್ರಾಸ್ಟ್ರಕ್ಚರ್ ನಮಗೆ ಇಲ್ಲ. ಭಾಳ ಆದರೆ 1-2 ನಾವು ಮಾಡಬಹುದು ಇದನ್ನು ಗ್ರೀನ್ ಹೈಡ್ರೋಜನ್ಗೆ. ಹೀಗಾಗಿ ಆ ಗ್ರೀನ್ ಹೈಡ್ರೋಜನ್ ಕಾಂಪೋನೆಂಟ್ 2,40,000 ಅದರಲ್ಲಿ ನಮಗೆ ಏನೂ ಬರಲಿಲ್ಲ, ಹಾರ್ಡ್ಲಿ ಎನಿಥಿಂಗ್, ಶೂನ್ಯ ಅಂದ್ರೂ ಕೂಡ ತಪ್ಪಿಲ್ಲ. ಅದು ಹಿಡ್ಕೊಂಡಿರೋದಾಗ ಏನಾಗ್ತದೆ, ನಮಗೆ ಇನ್ವೆಸ್ಟರ್ಸ್ಗೆ ನಮ್ಮದು ರಿಯಲೈಸೇಷನ್ ಕಡಿಮೆ ಆಗುತ್ತೆ. ಗ್ರೀನ್ ಹೈಡ್ರೋಜನ್ ತೆಗೆದುಬಿಟ್ರು ಕೂಡ ಅವಾಗೂ ಕೂಡ ಫೇರ್ಲಿ ಒಂದು 40% 50% ಕನ್ವರ್ಷನ್ ಆಗಿದೆ. ಬಟ್ ಈ ಸಲ ನಾವು ಭಾಳ ಒತ್ತನ್ನು ಕೊಟ್ಟಿದ್ದೀನಿ. ನಾನು ನಿಮ್ಗಿಂತ ಮೊದಲು ನಾನು ಹೇಳ್ತಾ ಇದ್ದೀನಿ 70 to 80% ರಿಯಲೈಸೇಷನ್ ಆಗಬೇಕು. ಆ ದಿಶೆಯಲ್ಲಿ ನಾವು ಫಾರ್ಸ್ ಮಾಡೋದು ಬೇಕಾಗಿದ್ರೆ ನಾನು ಪ್ರಿಯಾಂಕರ್ಗೆ ಅವ್ರ ಹತ್ರ IT ಎಲ್ಲ ಇದನ್ನು ತೆಗೆದುಕೊಂಡ್ಬಿಟ್ಟು ಹಾಕಿಬಿಟ್ಟಿದೆ. ಒಂದು 10 ಲಕ್ಷ 20 ಲಕ್ಷ ಕೋಟಿ ಅಲ್ಲೇ ಇನ್ಫ್ರಾಸ್ಟ್ರಕ್ಚರ್ದು ಹಾಕಿದ್ದಾರೆ ಕೆಲವು ಸ್ಟೇಟ್ಸ್ನವರು, ಇನ್ಫ್ರಾಸ್ಟ್ರಕ್ಚರ್ದು ಹಾಕಿದ್ದಾರೆ. ರೋಡ್ ಓಕೆ ಬಿಡಿ, ಅದೆಲ್ಲ ಬೇಡ. ನಾವು ಸ್ಪಷ್ಟ ಫೋಕಸ್ಡ್ ಇದ್ದೀವಿ, ಸ್ಪಷ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ನಾವು ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ತರ್ತಾ ಇದ್ದೀವಿ, ಸಿಂಗಲ್ ವಿಂಡೋ ಇದು ಮಾಡ್ತಾ ಇದ್ದೀವಿ, ಎಲ್ಲ ರೀತಿಯ ಇದನ್ನು ಮಾಡಿ ನಾವು ಒಂದು ಕರೆಕ್ಟ್ ಡೈರೆಕ್ಷನ್ನಾಗಿ ಹೋಗ್ತಾ ಇದ್ದೀವಿ. ವಿ ಡೋಂಟ್ ನಾಟ್ ಕಮೆಂಟ್ ಆನ್ ಅದರ್ಸ್. ವಿ ಆರ್ ಮಾಡೆಲ್. ನಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ, ವಿ ಆರ್ ನಾಟ್ ಕಾಂಪಿಟಿಂಗ್ ವಿತ್ ಅದರ್ ಸ್ಟೇಟ್ಸ್, ವಿ ಆರ್ ಕಾಂಪಿಟಿಂಗ್ ವಿತ್ ಗ್ಲೋಬಲಿ. ವಿ ಆರ್ ಕರ್ನಾಟಕ ಇಸ್ ಕಾಂಪಿಟಿಂಗ್ ಗ್ಲೋಬಲಿ.